ವೀಕ್ಷಕರೇ, ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಎಡಹಳ್ಳಿ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು. ಇಲ್ಲಿ 2024 ಮತ್ತು 25ನೇ ಸಾಲಿನ ಪದವಿ ವಿದ್ಯಾರ್ಥಿನಿಗಳಿಗಾಗಿ ಅಡ್ಮಿಷನ್ಗಳು ಆರಂಭವಾಗಿವೆ. ಆಸಕ್ತಯುತ ವಿದ್ಯಾರ್ಥಿನಿಯರು UUCMS ಈ ಒಂದು ಆನ್ಲೈನ್ ವೆಬ್ಸೈಟ್ನ ಮೂಲಕ ಪ್ರವೇಶಾತಿಯನ್ನು ಪಡೆದುಕೊಳ್ಳಬಹುದು. ವೀಕ್ಷಕರೇ, ಇದೊಂದು ಗ್ರಾಮೀಣ ಪ್ರದೇಶದ ಕಾಲೇಜ್ ಆಗಿದ್ದು, ಈ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದು ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿನಿಯರಿಗೆ ಬೇಕಾಗುವಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಿದೆ. ಇದೊಂದು ಮಹಿಳಾ ಕಾಲೇಜ್ ಆಗಿದೆ. ಶಿಕ್ಷಣದ ಮೇಲೆ ಅತಿಯಾಗಿ ಆಸಕ್ತವುಳ್ಳ ವಿದ್ಯಾರ್ಥಿನಿಯರು ಆರ್ಥಿಕವಾಗಿ ಹಿಂದುಳಿದಲ್ಲಿ ಈ ಒಂದು ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದು ತಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಈ ಒಂದು ಕಾಲೇಜು ಸಹಕಾರಿಯುತವಾಗಿದೆ. ಈ ಒಂದು ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆಯುವಂತಹ ವಿದ್ಯಾರ್ಥಿನಿಯರಿಗೆ ತಿಳಿಸುವ ಇನ್ನೊಂದು ಮಹತ್ವವಾದ ವಿಷಯವೇನೆಂದರೆ, ಇಲ್ಲಿ ಪ್ರವೇಶಾತಿಯನ್ನು ಪಡೆಯುವಂತಹ ವಿದ್ಯಾರ್ಥಿನಿಯರಿಂದ ಯಾವುದೇ ರೀತಿಯ ಡೊನೇಷನನ್ನು ಪಡೆದುಕೊಳ್ಳುವುದಿಲ್ಲ. ಅಂದರೆ ನೀವು ಇಲ್ಲಿ ಡೊನೇಷನ್ ಇಲ್ಲದೆ ಅಡ್ಮಿಷನನ್ನು ಮಾಡಿಸಬಹುದು. ವೀಕ್ಷಕರೇ, ಇನ್ನು ಈ ಕಾಲೇಜಿನಲ್ಲಿ ಇರುವಂತಹ ಕೋರ್ಸ್ನ ಮಾಹಿತಿಯನ್ನು ನೋಡ್ತಾ ಹೋಗೋಣ. BA, BCom, BSc ಮತ್ತು BBA ಈ ಎಲ್ಲ ಕೋರ್ಸ್ಗಳನ್ನು ಹೊಂದಿರುವ ಕಾಲೇಜು ಇದಾಗಿದೆ. ವೀಕ್ಷಕರೇ, ಏನು ಕಾಲೇಜಿನ ಬಗ್ಗೆ ಈ ರೀತಿಯೆಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಈಗ ಇದೇ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದು ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿನಿಯರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರ ಅನುಭವ ಹೇಗಿತ್ತು ಅಂತ ಈಗ ನೋಡೋಣ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೆ, ಬಹಿರಂಗ ಸುದ್ದಿ ಇದೆ, ನಮ್ಮ ಕೂಡಲ ಸಂಗಮ ದೇವರಣಿಸುವ ಪರಿ. ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ, ಮೊದಲನೇದಾಗಿ ನಾನು ಶಿಲ್ಪಾ ವಿಠಲ್ ಬಡಿಗೆ, ನಮ್ಮ ಊರು ಸೈದಾಪುರ್, ಮತ್ತು ನಾನು ಅಲ್ಲಿಂದ ಇಲ್ಲಿಗೆ. ನಮ್ಮ ಕಾಲೇಜು ಅನೇಕ ಸೌಲಭ್ಯಗಳಿಂದ ಕೂಡಿದ್ದು, ಇಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಮತ್ತು ಇಲ್ಲಿ ನಡೆಯುವಂಥ ತರಗತಿಗಳು ಸ್ಮಾರ್ಟ್ ಕ್ಲಾಸ್ಗಳಾಗಿರುತ್ತವೆ ಮತ್ತು ಇಲ್ಲಿ CC ಕ್ಯಾಮ್ರಾದ ಅಳವಡಿಕೆಯನ್ನು ಮಾಡಲಾಗಿರುತ್ತದೆ. ಇಲ್ಲಿ ಸುಸಜ್ಜಿತವಾದ ಆಟದ ಮೈದಾನವನ್ನು ಹೊಂದಿದ್ದು ಮತ್ತು ಇಲ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂಥ ವಿಷಯದ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ದಿನಪತ್ರಿಕೆಯನ್ನು ಸಹ ಕೊಡುವ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮತ್ತು ಈ ಆಟದ ಮೈದಾನದ ಮೂಲಕ ಉಪಯೋಗವನ್ನು ಪಡೆದು ನಮ್ಮ ಕಾಲೇಜ್ ಡೊನೇಷನ್ ಮುಕ್ತ ಕಾಲೇಜ್ ಆಗಿರುವುದರಿಂದ ಇಲ್ಲಿ ಅನೇಕ ಶಿಷ್ಯ ವೇತನಗಳು ಕೂಡ ದೊರೆಯುತ್ತವೆ. ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಈ ಕಾಲೇಜನ್ನು ವಿಶೇಷವಾಗಿ ಸ್ಥಾಪಿಸಲಾಗಿದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ IAS, KS, FDA ಮುಂತಾದ ಪರೀಕ್ಷೆಗಳಿಗೆ ತರಬೇತಿಗಳನ್ನು ಕೂಡ ಶಿಕ್ಷಕರಿಂದ ಪಡೆಯಬಹುದು. ಮತ್ತು ದ್ವಿತೀಯ PUC ಉತ್ತೀರ್ಣರಾದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ಇಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕೇಳಿದ್ರಿ ಅಲ್ವಾ, ಈ ಒಂದು ವಿದ್ಯಾರ್ಥಿನಿಯರು ತಮ್ಮ ಕಾಲೇಜಿನ ಅನುಭವವನ್ನು ಹೇಗೆಲ್ಲ ವ್ಯಕ್ತಪಡಿಸಿದ್ದಾರೆ ಅಂತ. ಈಗ ನಾನು ಈ ಒಂದು ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆಯುವಂತಹ ವಿದ್ಯಾರ್ಥಿನಿಯರಿಗೆ ನೀಡುವಂತಹ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ನುರಿತ ಅನುಭವಿ ಪ್ರಾಧ್ಯಾಪಕರಿಂದ ಬೋಧನೆಯನ್ನು ಒದಗಿಸಲಾಗುತ್ತದೆ. ಎರಡನೇದು ಸುಸಜ್ಜಿತ ಆಟದ ಮೈದಾನ ಅಂದರೆ ಪ್ಲೇಗ್ರೌಂಡ್. ಮೂರನೇದು ಗ್ರಂಥಾಲಯ ಸೌಲಭ್ಯವಾಗಿದ್ದು, ಈ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆಯುವಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿದಿನದ ದಿನಪತ್ರಿಕೆಗಳನ್ನು ಸಹ ಒದಗಿಸಲಾಗುತ್ತದೆ. ಇನ್ನು ಇಲ್ಲಿರುವಂತಹ ವಿದ್ಯಾರ್ಥಿನಿಯರನ್ನು ಕಾರ್ಯಾತ್ಮಕವಾಗಿಡಲು NSS, ರೆಡ್ ಕ್ರಾಸ್, ಸ್ಕೌಟ್ ಆ್ಯಂಡ್ ಗೈಡ್ ಇನ್ನೂ ಮೊದಲಾದಂತಹ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುವುದು. ಮತ್ತು ವಿದ್ಯಾರ್ಥಿನಿಯರ ಕಲಿಕೆಯನ್ನು ಸುಲಭಪಡಿಸಲು ಸುಸಜ್ಜಿತ ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಇಲ್ಲಿ ತಿಳಿಸುವ ಇನ್ನೊಂದು ವಿಶೇಷ ಮಾಹಿತಿ ಏನೆಂದರೆ, ವಿದ್ಯಾರ್ಥಿನಿಯರ ಉಜ್ವಲ ಭವಿಷ್ಯವನ್ನು ರೂಪಿಸಲು IAS ಮತ್ತು KS ಇನ್ನೂ ಮೊದಲಾದಂತಹ ತರಬೇತಿಯನ್ನು ಸಹ ಇಲ್ಲಿ ನೀಡಲಾಗುತ್ತದೆ. ಇನ್ನು ವಿವಿಧ ವಿದ್ಯಾರ್ಥಿ ವೇತನಗಳು, ಮಹಿಳಾ ಸಬಲೀಕರಣ ಘಟಕ, ಸಾಂಸ್ಕೃತಿಕ ವಿಭಾಗದ ಸೌಲಭ್ಯ, ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿನಿಯರ ಸುರಕ್ಷತೆಯನ್ನು ಕಾಪಾಡಲು CCTV ಕ್ಯಾಮ್ರಾಗಳನ್ನು ಸಹ ಅಳವಡಿಸಲಾಗಿದೆ. ಇನ್ನು ಈ ಕಾಲೇಜ್ ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ಒಳಗೊಂಡಿದ್ದು, ವಿದ್ಯಾರ್ಥಿನಿಯರು ಸುಲಭವಾಗಿ ಕಾಲೇಜ್ ತಲುಪಲು ಸಾರಿಗೆ ಸಂಪರ್ಕದ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ.
ಹಾಗಿದ್ರೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕಾಲೇಜ್ ಇದಾಗಿದ್ದರೂ ಸಹ ಓದುವಂತಹ ವಿದ್ಯಾರ್ಥಿನಿಯರಿಗಾಗಿ ಎಷ್ಟೆಲ್ಲ ಸೌಲಭ್ಯಗಳನ್ನು ಒಳಗೊಂಡಿದೆ ಅಂತ. ತಾವು ಕೂಡ ಆಸಕ್ತಿಯುತ ವಿದ್ಯಾರ್ಥಿನಿಯರಾಗಿದ್ದಲ್ಲಿ 2023-24ನೇ ಸಾಲಿನ ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿ ಉತ್ತಮವಾದ ಪದವಿ ಶಿಕ್ಷಣವನ್ನು ಪಡೆದುಕೊಳ್ಳಲು ಮಹತ್ವವಾದ ಕಾಲೇಜುಗಳನ್ನು ನೋಡ್ತಾ ಇದ್ದಲ್ಲಿ ಈ ಒಂದು ಕಾಲೇಜಿಗೆ ತಾವು ಪ್ರವೇಶಾತಿಯನ್ನು ಪಡೆದು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳುವಂತಹ ವಿದ್ಯಾರ್ಥಿನಿಯರಿಂದ ಯಾವುದೇ ರೀತಿಯ ಡೊನೇಷನ್ ಫೀಯನ್ನು ಪಡೆದುಕೊಳ್ಳುವುದಿಲ್ಲ. ತಾವು ಈ ಒಂದು ಕಾಲೇಜಿನಲ್ಲಿ ಡೊನೇಷನ್ ಇಲ್ಲದೆ ಪ್ರವೇಶಾತಿಯನ್ನು ಪಡೆದುಕೊಂಡು ಕಡಿಮೆ ಫೀಯನ್ನು ಕಟ್ಟಬಹುದು. ಇನ್ನು ಪ್ರವೇಶಾತಿಯನ್ನು ಪಡೆಯಲು ಆಸಕ್ತ ಇರುವಂತಹ ವಿದ್ಯಾರ್ಥಿನಿಯರು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳು: ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ರವಿ ಕಟ್ಟಿಮನಿ ಇವರ ಮೊಬೈಲ್ ನಂಬರ್ 9986379018, ಡಾಕ್ಟರ್ ಅಶೋಕ್ P. ಉಟ್ಗಿ 9904899880, ಸುರೇಶ್ ಪಟೇಲ್ 9741448987, ಸಂಜಯ್ ಕುಂಬಾರ್ 9449204809, ಅಕ್ಷಯ್ ದೇವಾಡಿ 9380151454. ವೀಕ್ಷಕರೇ, ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.